ಪುತ್ತೂರು ನಗರ ಭಾಗದ ಜನಸಾಮಾನ್ಯರ ಬದುಕಿನಲ್ಲಿ ಹಾಸುಹೊಕ್ಕಾಗಿದ್ದ ಸೈರನ್ ಮತ್ತೆ ಮೊಳಗಲು ಆರಂಭಗೊಂಡಿದೆ. ಕಳೆದ 20 ವರ್ಷಗಳಿಂದ ಮೌನವಾಗಿದ್ದ ಪುತ್ತೂರಿನ ಸೈರನ್ಗೆ ಮತ್ತೆ ಮರುಜೀವ ಕೊಡುವ ಕೆಲಸ ಸೋಮವಾರ ನಡೆಯಿತು. 1971ರಲ್ಲಿ ಲಯನ್ಸ್ ಕ್ಲಬ್ ಸಹಭಾಗಿತ್ವದಲ್ಲಿ ನಿರ್ಮಾಣಗೊಂಡಿದ್ದ ಈ ಸೈರನ್ ವ್ಯವಸ್ಥೆ ನಿರಂತರವಾಗಿ ಜನರಿಗೆ ಸಮಯದ ಸಂದರ್ಭವನ್ನು ತಿಳಿಸುತ್ತಾ ಜನರ ಒಡನಾಡಿಯಾಗಿಯೇ ಬೆಳೆದು ಬಂದಿತ್ತು. ಜನರಿಗೆ ಬೆಳಿಗ್ಗೆ, ಮಧ್ಯಾಹ್ನ ಹಾಗೂ ಸಂಜೆಯ ವೇಳೆಯನ್ನ ತಿಳಿಸುತ್ತಿದ್ದ ಈ ಸೈರನ್ ಸಮಯದ ಎಚ್ಚರಿಕೆಯನ್ನ ಕೊಡುವ ಕೆಲಸ ಮಾಡ್ತಾ ಇತ್ತು. ಗಂಟೆ ನೋಡಲು ವಾಚ್ ಇಲ್ಲದಿದ್ದ ಸಮಯದಲ್ಲಿ ಜನರು ಈ ಸೈರನ್ ಮೂಲಕವೇ ಸಮಯವನ್ನ ತಿಳಿದುಕೊಳ್ಳುತ್ತಿದ್ರು. ಆ ಸಂದರ್ಭ ಹೆಚ್ಚು ಜನೋಪಯೋಗಿಯಾಗಿದ್ದ ಈ ಸೈರನ್ ಕಾಲ ಸೇರಿದಂತೆ ಜನಮಾನಸದಿಂದ ದೂರವಾಗಿತ್ತು. ಸುಮಾರು 20 ವರ್ಷಗಳಿಂದ ಇದರ ಕೂಗು ಯಾರಿಗೂ ಕೇಳಿಸುತ್ತಿರಲಿಲ್ಲ. ದುರಸ್ತಿ ಸ್ಥಿತಿಗೆ ತಲುಪಿದ್ದ ಸೈರನ್ಗೆ ಇದೀಗ ಪುನಶ್ಚೇತನ ನೀಡುವ ಕೆಲಸ ನಡೆದಿದೆ. ಇನ್ನು ಮುಂದೆ ಪುತ್ತೂರಿನ ಜನತೆಗೆ ಈ ಸೈರನ್ ಮತ್ತೆ ಸಮಯವನ್ನ ತಿಳಿಸುವ ಕೆಲಸ ಮಾಡಲಿದೆ. ಪುತ್ತೂರು ನಗರಸಭೆ ಸುಮಾರು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಸೈರನ್ಗೆ ಮರುಜೀವ ನೀಡಿದೆ. ಪುತ್ತೂರಿನ ಶಾಸಕ ಅಶೋಕ್ ಕುಮಾರ್ ರೈ ಅವರು ಪುತ್ತೂರಿನ ಸೈರನ್ ಲೋಕಾರ್ಪಣೆಗೊಳಿಸಿ ಮಾತನಾಡಿ, ಹಿಂದಿನ ಕಾಲದಲ್ಲಿ ಸೈರನ್ ಅವಲಂಬಿತ ಜನರಿದ್ರು. ಅವರಿಗೆ ಅತ್ಯಂತ ಹೆಚ್ಚು ಪ್ರಯೋಜನವಾಗ್ತಿತ್ತು. ತುಂಬಾ ವರ್ಷಗಳಿಂದ ಪುತ್ತೂರು ಸೈರನ್ನಿಂದ ವಂಚಿತಗೊಂಡಿತ್ತು. ಇದೀಗ ಮತ್ತೆ ಅದನ್ನ ಜನತೆಗೆ ಪರಿಚಯ ಮಾಡಿಸುವ ಕೆಲಸ ಮಾಡಲಾಗ್ತಿದೆ. ಪ್ರಾಚೀನ ಕಾಲದ ಈ ವ್ಯವಸ್ಥೆಯನ್ನ ಮುಂದುವರಿಸಿಕೊಂಡು ಹೋಗುವ ಮೂಲಕ ಜನರನ್ನ ಅಲರ್ಟ್ ಮಾಡುವ ಈ ಸಾಧನಕ್ಕೆ ಜೀವ ತುಂಬಲಾಗಿದೆ ಎಂದರು. 1971ರಲ್ಲಿ ಲಯನ್ಸ್ ಕ್ಲಬ್ಬಿನ ಸಹಭಾಗಿತ್ವದೊಂದಿಗೆ ಆರಂಭಗೊಂಡಿರುವಂಥ ಈ ಸೈರನ್ ನಾವು ಇವತ್ತು ಪುನಃ ಅದನ್ನು ಮರುಪರಿಚಯ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದೇವೆ. ಸುಮಾರು 20 ವರ್ಷದ ಹಿಂದೆ ಈ ಸೈರನ್ ಕಾರ್ಯವನ್ನು ನಿಲ್ಲಿಸಿತ್ತು. ಒಂದಷ್ಟು ಜನ ನಮ್ಮ ಗಮನಕ್ಕೆ ತಂದರು. ಇದೊಂದು ಭಾರಿ ಪ್ರಾಚೀನ ಕಾಲದ ವ್ಯವಸ್ಥೆ, ಅದಕ್ಕೆ ಒಂದು ಬಿಲ್ಡಿಂಗ್ ಕೂಡ ಅದೇ ರೀತಿ ಇದೆ. ಈ ಹಿಂದೆ ವಾಚ್ ಕಟ್ಟುವವರು ಕಡಿಮೆ ಇದ್ದರು. ತುಂಬ ಜನರ ಹತ್ರ ವಾಚ್ ಇರಲಿಲ್ಲ ಆಗಿನ ಕಾಲದಲ್ಲಿ, 1971ರಲ್ಲಿ. ಆಗ ಸಮಯ ಒಂದು ಗೊತ್ತಾಗಬೇಕು, ನಾವು ಹೊರಗೆ ಹೋಗಬೇಕಾ, ಬೆಳಿಗ್ಗೆ ಎದ್ದು ಏನು ಕೆಲಸ ಮಾಡಬೇಕಾ, ಇದಕ್ಕಾಗಿ 7 ಗಂಟೆಗೆ ಬೆಳಿಗ್ಗೆ ಒಂದು ಸೈರನ್ ಆಗ್ತಿತ್ತು. ಆನಂತರ ಮಧ್ಯಾಹ್ನ ನನಗೆ ಗೊತ್ತಿದ್ದಾಗೆ 12 ಗಂಟೆಗಿತ್ತು. ಈ ಸಲ 1 ಗಂಟೆಗೆ ಆ ಸೈರನನ್ನು ಇಟ್ಟಿದ್ದೇವೆ. ಅಂದರೆ ಊಟ ಮಾಡಲಿಕ್ಕೆ ಹೋಗುವವರಿಗೆ ಬೆಳಿಗ್ಗೆ ಎಲ್ಲ ಎದ್ದು ಒಮ್ಮೆ ನಗರದವರು 7 ಗಂಟೆ ಆಯಿತು, ಕೈಯಲ್ಲಿ ವಾಚ್ ಇದ್ರು 24 ಗಂಟೆ ಯಾರಿಗೆ ಕಟ್ಕೊಂಡಿರುವುದಿಲ್ಲ. ಅಲರ್ಟ್ ಅಂತ ಬೇಕು ಅಂತ ಕೆಲವರು ಅಲರ್ಟ್, ನಮಗೆ ಸಾರ್ವಜನಿಕವಾಗಿ ಒಂದು ಯಾವುದಾದೊಂದು ಶಬ್ದ ಬರ್ತಾ ಇದ್ರೆ ಇಷ್ಟು ಗಂಟೆ ಆಯಿತು ಅಂತ ಅದೊಂದು ಸಿಗ್ನಲ್ ಕೊಡ್ತದೆ. ಹಾಗೆ ಬೇಗ ಕೆಲವರು ಏಳಲಿಕ್ಕೆ, ಬೆಳಿಗ್ಗೆ ಕೆಲಸಕ್ಕೆ ಹೋಗುವವರು ತೊಂದರೆ ಆದರೆ ಮಲಗಿದಲ್ಲಿಗೇನೆ ಕೇಳ್ತದೆ ಗಂಯ್ಯ ಅಂತ. ಹಾಗೆ ಕೆಲಸಕ್ಕೆ ಹೋಗಲಿಕ್ಕೆ, ಮಧ್ಯಾಹ್ನ ಅವರ ಕೆಲಸ ಊಟಕ್ಕೆ ಹೋಗಲಿಕ್ಕೆ, ಸಾಯಂಕಾಲ ಪುನಃ ಅವರ ಕೆಲಸ ಮುಗಿಸ್ಲಿಕ್ಕೆ 7 ಗಂಟೆಗೆ ಈ ಹಿಂದಿನ ಪ್ರಾಚೀನ ವ್ಯವಸ್ಥೆಯ ಈ ಒಂದು ಸೈರನನ್ನು ಪುನಃ ಆರಂಭ ಮಾಡುವಂಥ ಕೆಲಸವು ನಮ್ಮ ಪುತ್ತೂರು ನಗರಸಭೆಯ ಮುಖಾಂತರ ಅದನ್ನು ಮಾಡಿಸುವಂಥ ಕೆಲಸವನ್ನು ಮಾಡಿದೆ. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಎಸ್ಪಿ ಕೂಡಲಗಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಪಂಡಾರಿ, ನಗರಸಭೆಯ ಪೌರಾಯುಕ್ತೆ ವಿದ್ಯಾ ಎಸ್ ಕಾಳೆ, ಮೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರ್ ರಾಮಚಂದ್ರ, ಮೆಸ್ಕಾಂ ಇಂಜಿನಿಯರ್ ರಾಜೇಶ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಉಮಾನಾಥ್ ಶೆಟ್ಟಿ ಪೆರ್ನೆ, ಮುಖಂಡರಾದ ಕಾವು ಹೇಮನಾಥ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.